ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ. ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ವಿಭೂತಿ ಸಂಧಿಯಲ್ಲಿ 13 ಪದ್ಯಗಳ ಚಿಂತನೆ ಆಗಿತ್ತು. ಇಡೀ ಶರೀರ, ಇದರಲ್ಲಿ ಮಾಡುವ ನಿತ್ಯ ಅನೇಕ ಒಂದು ಕೆಲಸ ಮಾಡ್ತಿರ್ತೇವೆ. ಶರೀರದಲ್ಲಿ ಮಾಡುವ ಕ್ರಿಯೆಗಳನ್ನು ದೇವರಿಗೆ ಪೂಜೆಯಂತ ಅರ್ಪಣೆ ಮಾಡಬೇಕು ಅಂತ ದಾಸರು ನಮಗಿಲ್ಲಿ ತೋರಿಸಿಕೊಡ್ತಾರೆ. ಗೋಳಕಗಳು ರಮಾರಮಣನ ನಿಜಾಲಯಗಳನ್ನು ದಿನದಿ ಸಂಪ್ರಕ್ಷಾಲನೆಯ ಸಂಮಾರ್ಜನವು ಕರಣಗಳೇ ದೀಪಗಳು ಸಾಲು ತತ್ವಿಷಯಗಳ ಸಮ್ಮೇಳನವೇ ಪರ್ಯಂಕ ತತ್ಸುಖದೇಳಿಗೆಯ ಸುಪ್ಪತ್ತಿಗಾತ್ಮ ನಿವೇದನವೇ ವಸನ. ಬಹಳ ಮಹತ್ವದ ಪದ್ಯ. ಈ 13, 14, 15, 16 ಇದನ್ನು ನಾವು ದಿನನಿತ್ಯ ಅನುಸಂಧಾನಕ್ಕೆ, ಚಿಂತನೆಗೆ ಬರಬೇಕಾದ ಪದ್ಯಗಳು. ಬಹಳ ಮಹತ್ವದ್ದಿದು. ಗೋಳಕಗಳು, ಇಂದ್ರಿಯಗಳಿಗೆ ಆಸರೆಯಾದ ಗೋಳಕ ರಮಾರಮಣನ, ಲಕ್ಷ್ಮೀಪತಿಯಾದ ಪರಮಾತ್ಮನ ನಿಜ ಆಲಯ, ಬಾಡಿಗೆ ಮನೆಯಲ್ಲ, ಇದು ಸ್ವಂತ ಮನೆಗಳು. ಅನುದಿನದಿ, ಪ್ರತಿನಿತ್ಯವೂ ಸಂಪ್ರಕ್ಷಾಲನೆಯೇ ಮುಖ ಶುದ್ಧಿ ಮಾಡುವುದೇ ಅಥವಾ ಸ್ನಾನ ಮಾಡುವುದೇ. ಸಮ್ಮಾರ್ಜನವು ಪರಮಾತ್ಮನಿರುವ ಮಂದಿರಕ್ಕೆ ಕಸಗೂಡಿಸಿ ಸ್ವಚ್ಛ ಮಾಡುವುದು ಅನ್ನುವ ಭಾವನೆ ಬರಬೇಕಂತೆ. ಕರಣಗಳೇ, ಇಂದ್ರಿಯಗಳೇ ದೀಪಗಳ ಸಾಲು, ಸಾಲಾಗಿ ಇಟ್ಟ ದೀಪಗಳಂತೆ. ತತ್ ವಿಷಯಗಳ, ಆ ಇಂದ್ರಿಯಕ್ಕೂ ವಿಷಯಕ್ಕೆ ಆಗುವ ಸಮ್ಮೇಳನವೇ, ಸಂಪರ್ಕವೇ ಪರ್ಯಂಕ, ದೇವರಿಗೆ ಮಂಚ ಇದ್ದ ಹಾಗೆ. ತತ್ಸುಖದೇಳಿಗೆಯೇ, ಇಂದ್ರಿಯಕ್ಕೂ ವಿಷಯಕ್ಕೂ ಆಗುವ ಸಂಪರ್ಕದಿಂದ ಉಂಟಾಗುವ ಆನಂದೋದ್ರೇಕ, ಹೆಚ್ಚಾದ ಆನಂದ ಅಥವಾ ತೃಪ್ತಿ, ಅದು ಸುಪ್ಪತ್ತಿಗೆ, ಪರಮಾತ್ಮನಿಗೆ ಹಾಸಿಗೆ. ಆತ್ಮನಿವೇದನವೇ. ಇದಕ್ಕೆ 2 ಅರ್ಥ ಹೇಳ್ತಾರೆ. ಒಂದು, ನಾನು ನಿನ್ನ ಸೇವೆಗೆ ನಿಂತಿದ್ದೇನೆ ಎಂಬ ಚಿಂತನೆ, ಅಥವಾ ಅನಾದಿ ಕಾಲದಿಂದ ಅನಂತ ಕಾಲದ ತನಕ ದೇವರು ನನ್ನನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ, ದೇವರು ನನ್ನಿಂದ ಕೆಲಸ ಮಾಡಿಸ್ತಾನೆ ಎಂಬ ಚಿಂತನೆ. ವಸನ, ದೇವರಿಗೆ ಬಟ್ಟೆ. ಪ್ರಶ್ನೋತ್ತರವನ್ನು ಗಮನಿಸಿಬಿಟ್ಟು ನಂತರ ಅರ್ಥ ನೋಡೋಣ. ಪರಮಾತ್ಮನಿಗೆ ಯಾವುದು ಮನೆ ಇದ್ದ ಹಾಗೆ ಅಂದರೆ, ಇಂದ್ರಿಯಗಳು, ಅದಕ್ಕೆ ಆಶ್ರಯವಾದ ಗೋಳಕ ಅವನಿಗೆ ಮನೆ ಇದ್ದ ಹಾಗೆ. ಇಂದ್ರಿಯ ಶುದ್ಧಿ ಮಾಡಿಕೊಳ್ಳುವುದು ಅಥವಾ ಸ್ನಾನ ಮಾಡೋದು ದೇವರಿಗೆ ಯಾವ ಸೇವೆ ಅಂದರೆ ಕಸಗೂಡಿಸಿ ಸಾರಿಸುವುದು, ಆ ಥರ. ಪರಮಾತ್ಮನಿಗೆ ಮಂಚ ಯಾವುದು ಅಂದರೆ, ಇಂದ್ರಿಯಗಳಿಗೂ ಹಾಗೂ ಪದಾರ್ಥಕ್ಕೂ ಆಗೋ ಸಂಪರ್ಕ ಪರಮಾತ್ಮನಿಗೆ ಮಂಚ. ಹಾಸಿಗೆ ಯಾವುದು ಅಂದರೆ, ಇಂದ್ರಿಯಗಳಿಗೆ ವಿಷಯಕ್ಕೆ ಆಗುವ ಸುಖ, ಆ ವಿಷಯಕ್ಕೂ ಸಂಪರ್ಕ ಆಗಿ ಏನು ಸುಖ ಆಗುತ್ತೋ ಅದು ದೇವರಿಗೆ ಹಾಸಿಗೆ. ಬಟ್ಟೆ ಯಾವುದು ಅಂದರೆ ಆತ್ಮ ಸಮರ್ಪಣೆ, ಎಲ್ಲ ಕರ್ಮ ಅರ್ಪಣೆ ಮಾಡೋದು ಅವನಿಗೆ ಬಟ್ಟೆ ಇದ್ದ ಹಾಗೆ ಅಂತ. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರ. ಎಷ್ಟು ಚಂದ ಹೇಳ್ತಾರೆ ದಾಸರು ಅಂದರೆ, ಗೋಳಕಗಳು ಅಂತಿದೆ. ಈಗ ಯಾರಿಗೋ ಒಬ್ಬನಿಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇರಲ್ಲ, ನಾವೇನು ಹೇಳ್ತೀವಿ, ಈ ವ್ಯಕ್ತಿಯ ಕಿವಿ ಹೋಯಿತು ಅಂತೀವಿ. ಕಿವಿ ಹೋಗೋದಲ್ಲ, ಕಿವಿ ಗೋಳಕ. ಅದರ ಒಳಗೆ ಕಿವಿ ಅನ್ನುವ ಇಂದ್ರಿಯ ಇದೆ, ಅದು ಕಾಣಿಸೋದಿಲ್ಲ. ಆ ಇಂದ್ರಿಯ ಕೆಟ್ಟು ಹೋಗಿರಿ ಅಂತ ಲೆಕ್ಕ. ಆ ಇಂದ್ರಿಯಗಳ ಗೋಳಕ ಏನುಂಟೋ, ಕಿವಿ, ಕಣ್ಣು, ಇವೆಲ್ಲ ದೇವರಿರುವ ಮಂದಿರ, ದೇವಸ್ಥಾನ ಅಂತ ಅನುಸಂಧಾನ ಮಾಡಬೇಕು. ಕೆಲವರು ಭಾನುವಾರ ಸ್ನಾನ ಮಾಡ್ತಾರೆ, ಕೆಲವರು ಸ್ನಾನವೇ ಮಾಡಲ್ಲ. ಆದರೆ ಮುಖ ಅಂತೂ ಶುದ್ಧಿ ಮಾಡಿಕೊಳ್ತಾರೆ, ಕಣ್ಣನ್ನು ಶುದ್ಧಿ ಮಾಡಿಕೊಳ್ತೇವೆ, ಇಂದ್ರಿಯವನ್ನು ಶುದ್ಧಿ ಮಾಡ್ತೇವೆ. ಅದು ದೇವರಿಗೆ ದೇವರಿರುವ ಈ ಮಂದಿರದಲ್ಲಿ ನಾವು ಕಸಗೂಡಿಸ್ತಾ ಇದ್ದೇವೆ ಅಂತ ಭಾವನೆ ಬೇಕಂತೆ. ಇನ್ನು ಇಂದ್ರಿಯಗಳಿರ್ತಾವಲ್ಲ, ಅದು ದೀಪಗಳ ಸಾಲಾಗಿ ನಿಲ್ಲಿಸಿದ ದೀಪಗಳು ಅಂತ ಲೆಕ್ಕ.
ಯಾಕೆಂದರೆ ಇದು ಅರ್ಥ ಆಗಬೇಕು ಅಂದರೆ ಪರಮಾತ್ಮನ 3 ತರಹ ಪೂಜೆ ಇದೆ. ಒಂದು ಅಂಗಪೂಜೆ, ರಂಗಪೂಜೆ, ವೈಭವ ಪೂಜೆ ಅಂತ. ಅಂಗಪೂಜೆ ಅಂದರೆ ದೇವಸ್ಥಾನದ ಗರ್ಭಗುಡಿ ಒಳಗೆ ಅರ್ಚಕರೇ ಪೂಜೆ ಮಾಡ್ತಾರೆ. ಸೇವಾಕೃತರು ಎಷ್ಟೇ ಕೊಡಲಿ ಅವರಿಂದ ಪೂಜೆ ಮಾಡಿಸೋದಿಲ್ಲ. ಇದನ್ನು ಅಂಗಪೂಜೆ ಅಂತ ಕರೀತಾರೆ. ಉತ್ಸವ ಮೂರ್ತಿಯನ್ನು ತಾವು ಅಲ್ಲಿ ಕರೆದುಕೊಂಡು ಬಂದು ಮಧ್ಯಮಂಟಪ ಅಂತ ಇರುತ್ತೆ, ಅಲ್ಲಿ ಇಡ್ತಾರೆ. ಅಲ್ಲಿ ಸೇವಾಕರ್ತರು ಮಂತ್ರಕ್ಷತೆ ಹಾಕ್ತಾರೆ, ಮಂಗಳಾರತಿ ಮಾಡಿಸ್ತಾರೆ. ಸೇವಾಕರ್ತರಿಂದ ಮಾಡುವ ಪೂಜೆ ಅಲ್ಲೆಲ್ಲ ಸಾಲು ಸಾಲು ದೀಪಗಳಿರುತ್ತೆ. ಇದನ್ನು ರಂಗಪೂಜೆ ಅಂತ ಕರೀತಾರೆ. ವೈಭವ ಪೂಜೆ, ಸ್ವಯಂ ಪರಮಾತ್ಮನೇ ರಥದಲ್ಲಿ ಕುಳಿತು ಎಲ್ಲ ಕಡೆ ಬರ್ತಾನೆ. ನಾವು ಮನೆಯಿಂದಲೇ ಪ್ರದಕ್ಷಿಣೆ ಆರತಿ ಎಲ್ಲ ಮಾಡ್ತೇವಲ್ವ, ಇದನ್ನು ವೈಭವ ಪೂಜೆ ಅಂತ ಕರೀತಾರೆ. ದೇವರ ಕಾರುಣ್ಯ, ನೀವು ನನ್ನ ಗುಡಿಗೆ ಬರೋಲ್ಲ, ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ, ಹಾಗಾದರೂ ಬನ್ನಿ, ನಿಮಗೆ ಪುಣ್ಯ ಬರುತ್ತೆ ಅಂತ ದೇವರ ಕಾರುಣ್ಯದ ಪರಿ ಇದು. ಇಲ್ಲಿ ರಂಗಪೂಜೆಯಲ್ಲಿ ಏನು ಸಾಲಾಗಿ ದೀಪಗಳಿರ್ತವೆ, ನಮ್ಮ ಇಂದ್ರಿಯಗಳು ರಂಗಪೂಜೆಯಲ್ಲಿ ನಿಂತ ಸಾಲಾದ ದೀಪಗಳು ಇದ್ದ ಹಾಗಂತ. ಇನ್ನು ಕಿವಿ ಇದೆ. ನಮಗೆ ಯಾರಿಗೋ ಅವರ ಸೊಸೆ ಗರ್ಭಿಣಿ ಆಗಿದ್ಲಂತೆ, ಹೋಗ್ತಾ ಇದ್ರು, ನಿಮ್ಮ ಗಂಡು ಮಗು ಆಯಿತು ಅಂತ ಒಂದು ಶಬ್ದ ಕೇಳ್ತು. ನಮ್ಮ ಕಿವಿಗೂ ಆ ಶಬ್ದಕ್ಕೂ ಒಂದು ಸಂಪರ್ಕ ಆಯ್ತಲ್ವ. ಈ ಸಂಪರ್ಕವನ್ನೇ ದೇವರಿಗೆ ಮಂಚ ಅಂತ ಚಿಂತನೆ ಮಾಡಬೇಕು. ಈ ಸಂಪರ್ಕ ಆಗಿ ನಿಮ್ಮ ಸೊಸೆಯಲ್ಲಿ ಹೆಣ್ಮಗು ಆಯಿತು ಗಂಡ್ಮಗು ಆಯಿತು ಅಂತ ಸುದ್ದಿ ಕೇಳಿದ ಕೂಡಲೇ ಏನು ಆನಂದ ಆಗುತ್ತಲ್ವ, ಈ ಆನಂದದ ಅಥವಾ ತೃಪ್ತಿ, ಇದನ್ನು ಪರಮಾತ್ಮನಿಗೆ ಇದು ಹಾಸಿಗೆ ಅಂತ ಚಿಂತನೆ ಮಾಡಬೇಕು. ಇಷ್ಟೆಲ್ಲ ಆಗಿ ನಾನು ನಿನ್ನ ಸೇವಕ ಅಂತ ಹೇಳಿ ಚಿಂತನೆ ಮಾಡೋದು ದೇವರಿಗೆ ವಸ್ತ್ರ ಅಂತ ಹೇಳ್ತಾರೆ. ಇದು ದೊಡ್ಡ ದೊಡ್ಡ ಜ್ಞಾನಿಗಳು ಮಾಡಬೇಕಾದ ಚಿಂತನೆ. ನಮಗೆ ಸಾಲಿಗ್ರಾಮದ ಪೂಜೆ ಮಾಡುವಾಗಲೇ ದೇವರ ಚಿಂತನೆ ಬರೋದಿಲ್ಲ. ಇದನ್ನು ನೋಡ್ಕೊಂಡ್ಬಿಟ್ಟು ನಾವು ಅದರಲ್ಲೂ ವಿಷಯ ಭೋಗ ಮಾಡುವಾಗ ದೇವರು ನಾವು ಈ ಚಿಂತನೆ ಮಾಡಿಬಿಡ್ತೇವೆ ಅಂತೇನೋ ಅಂದ್ಬಿಟ್ಟು ಪಟಪಟ ಅಂತ ಈ ಪದ್ಯ ಓದ್ಬಿಟ್ಟು ಏನು ಚಿಂತನೆ ಮಾಡೋ ಥರ ನಾಟಕ ಮಾಡಿ ದೇವರ ಪೂಜೆ ಮಾಡಿಬಿಟ್ಟೆ ಅಂತೆಲ್ಲ ಬೇಡ. ಬಹಳ ಎಚ್ಚರದಿಂದ ಇದರ ಅಭಿಪ್ರಾಯ ಅರ್ಥ ಮಾಡಿಕೊಳ್ಬೇಕು ಅಂತ ದಾಸರ ಒಂದು ಅದ್ಭುತವಾದ ಚಿಂತನೆ. ಇದು ವಿಶೇಷ ಯಾಕೆ ಅಂದರೆ, ಸಾಮಾನ್ಯ ಮನೆ ಶುದ್ಧ ಮಾಡ್ತಾರೆ, ದೇಹ ಶುದ್ಧಿ ಮಾಡ್ತಾರೆ. ಯಾಕೆ ಅಂದರೆ ಜನ ಮೆಚ್ಚಲಿಕ್ಕೆ ಅಂತ. ಮನೆ ಸರಿಯಾಗಿ ಇಟ್ಟುಕೊಳ್ಳದೆ ಹೋದರೆ ಜನ ಬಂದು ಏನಾದರೂ ಮಾತಾಡಿ, ಯಾರು ದೇಹದಿಂದ ದುರ್ಗಂಧ ಬರ್ತಾ ಇದ್ರೆ ಯಾರು ಜನ ನಮ್ಮನ್ನು ಸೇರಿಸಲ್ಲ ಅಂತ ಜನ ಮೆಚ್ಚಲಿಕ್ಕೋಸ್ಕರ ಮಾಡುವ ಸಾಮಾನ್ಯ. ಆದರೆ ದೇವರನ್ನು ಮೆಚ್ಚಬೇಕು, ಅವನಿಗೋಸ್ಕರ ಮಾಡಬೇಕು ಅನ್ನುವ ಅಸಾಮಾನ್ಯ. ಇದು ಒಂದು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ. ಇಷ್ಟಾದ ಮೇಲೆ ಇನ್ನು ನಮ್ಮ ಪಾಪಕರ್ಮ ಎಲ್ಲ ದೇವರಿಗೆ ಏನು ಅಂತ ಅರ್ಪಣೆ ಮಾಡಬೇಕು ಅನ್ನುವುದನ್ನು ಉಲ್ಲೇಖ ಮಾಡ್ತಾರೆ. ಪಾಪಕರ್ಮವು ಪಾದುಕೆಗಳನ್ನು ಲೇಪನವು ಸತ್ಪುಣ್ಯ ಶಾಸ್ತ್ರ ಲಾಪನವೇ ಶ್ರೀ ತುಳಸಿ ಸುಮನೋ ವೃತ್ತಿಗಳು ಸುಮನ ಕೋಪಧೂಪವು ಭಕ್ತಿಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ ಆರಾರ್ತಿಗಳೇ ಗುಣಕಥನ. ಅದ್ಭುತವಾದ ದಾಸರ ಒಂದು ಪದ್ಯ. ಸರಳ ನಿರೂಪಣೆ ಮಾಡ್ತಾರೆ. ಪಾಪಕರ್ಮಗಳು ಪಾದುಕೆಗಳು, ದೇವರಿಗೆ ಚಪ್ಪಲಿಗಳು. ಸತ್ಪುಣ್ಯ, ಪುಣ್ಯಕರ್ಮವೇ ಅನುಲೇಪನವು, ಸುಗಂಧವು. ಶಾಸ್ತ್ರಾಲಾಪನವೇ, ಶಾಸ್ತ್ರ ಕೇಳೋದು ಹೇಳೋದು, ಪಾಠ ಪ್ರವಚನಗಳೇ ಶ್ರೀ ತುಳಸಿ, ಪರಮಾತ್ಮನಿಗೆ ಅರ್ಪಣೆ ಮಾಡುವ ತುಳಸಿ ಇದ್ದ ಹಾಗೆ. ಸುಮನೋವೃತ್ತಿಗಳೇ, ಮನಸ್ಸಿನಲ್ಲಿ ಮಾಡೋ ಒಳ್ಳೆಯ ಆಲೋಚನೆಗಳೇ ಸುಮನ, ಹೂಗಳು. ಕೋಪ ಏನು ಮಾಡಿಕೊಳ್ತೇವೆ, ಇದು ಧೂಪವು ಧೂಪಾರತಿಯು. ಭಕ್ತಿ, ದೇವರಲ್ಲಿ ಮಾಡುವ ಭಕ್ತಿಯು ಭೂಷಣ, ಆಭರಣಗಳು. ವ್ಯಾಪಿಸಿದ ಸದ್ಬುದ್ಧಿ, ವಿಶಾಲವಾದ ಬುದ್ಧಿಯೇ ಛತ್ರ, ದೇವರಿಗೆ ಕೊಡೆಯು. ಸುಜ್ಞಾನ, ದೇವರ ಜ್ಞಾನವೇ ದೀಪವು, ದೇವರಿಗೆ ದೀಪ. ಗುಣಕಥನ, ದೇವರ ಗುಣಗಳನ್ನು ಹೇಳೋದು, ಸ್ತೋತ್ರ ಮಾಡೋದು, ದೇವರ ನಾಮ ಹೇಳೋದು, ಇವೇ ಮುಂತಾದವುಗಳು. ಆರಾರ್ತಿಗಳು, ಮಂಗಳಾರತಿ. ಪ್ರಶ್ನೋತ್ತರ. ದೇವರಿಗೆ ಪಾದುಕೆಗಳು ಯಾವುದು? ಪಾಪಕರ್ಮಗಳು ದೇವರಿಗೆ ಪಾದುಕೆ. ಯಾವ ವಸ್ತುಗಳು ದೇವರಿಗೆ ಸುಗಂಧ ಅಂತ ಅನಿಸುತ್ತೆ, ಅಥವಾ ಯಾವ ವಸ್ತುಗಳು ದೇವರಿಗೆ ಮತ್ತೆ
ಅವನಿಗೆ ಅರ್ಪಣೆ ಮಾಡುವ ವಸ್ತುಗಳು ಯಾವ್ಯಾವುದು ಅಂತ ಪ್ರಶ್ನೆ. ಪುಣ್ಯಕರ್ಮಗಳೇ ದೇವರಿಗೆ ಗಂಧ ಇದ್ದ ಹಾಗೆ ಶಾಸ್ತ್ರ ಶ್ರವಣ ಪಾಠ ಪ್ರವಚನವೇ ಶ್ರೀ ದೇವರಿಗೆ ಅರ್ಪಣೆ ಮಾಡುವಂತಹ ಏನು ಶ್ರೀ ತುಳಸಿ ಇದ್ದ ಹಾಗೆ. ಧೂಪ ಯಾವುದು ಅಂದರೆ ಕೋಪವೇ ಧೂಪ. ಹೂವು ಯಾವುದು? ಮನಸ್ಸಿನ ಒಳ್ಳೆ ಆಲೋಚನೆ. ಭಕ್ತಿ ಮಾಡಿದ ದೇವರಿಗೆ ಏನು ಅಂತ ಅನುಸಂಧಾನ ಮಾಡಬೇಕು? ಆಭರಣ ಇಟ್ಟಂತೆ ಅಂತ ಅನುಸಂಧಾನ ಮಾಡಬೇಕು. ದೇವರ ಗುಣ ಹೇಳಿದ್ರೆ ಏನು ಅಂತ ಅನುಸಂಧಾನ? ಅವನಿಗೆ ಮಂಗಳಾರತಿ ಮಾಡಿದಂತೆ ಅಂತ. ಸುಜ್ಞಾನ ಅಂದರೆ ಏನು? ದೇವರು ದೊಡ್ಡವನು ಅನ್ನುವ ಜ್ಞಾನ. ದೇವರಿಗೆ ದೀಪ ಯಾವುದು? ದೇವರ ದೊಡ್ಡವನು ಅನ್ನುವ ಜ್ಞಾನವೇ ದೀಪ. ದೇವರಿಗೆ ಕೊಡೆ ಯಾವುದು? ವಿಶಾಲವಾದ ಬುದ್ಧಿ ದೇವರಿಗೆ ಕೊಡೆ ಅಂತ. ಇಲ್ಲಿ ಜಮಖಂಡಿ ಆಚಾರ್ಯರ ಮಾತು ನಾವು ನೋಡಿಕೊಂಡಾಗ ಈ ಪದ್ಯ ಅರ್ಥ ಆಗುತ್ತೆ. ನಾವು ಮಾಡುವ ಪಾಪಕರ್ಮ ದೇವರಿಗೆ ಪಾದುಕೆ ಇದ್ದ ಹಾಗೆ. ಏನಿದ್ರ ಅಭಿಪ್ರಾಯ ಗೊತ್ತಾಗೋದಿಲ್ಲ. ನಾವು ಯಾರಿಗೆ ಪಾದುಕೆ ಕೊಡ್ತೇವೋ, ಪಾದರಕ್ಷೆ ಕೊಡ್ತೇವೋ, ಅವನು ಏನು ಮಾಡ್ತಾನೆ? ಆ ಪಾದರಕ್ಷೆ ಧರಿಸಿ ಕಾಲಿಂದ ಮೆಟ್ಟಿ ಅದನ್ನು ಸವಿಸ್ತಾನೆ. ಪಾಪಕರ್ಮ ಆಗಿಬಿಟ್ಟಿದೆ, ಅದನ್ನು ನೀನು ಸವಿಸು, ಅದನ್ನು ನಾಶ ಮಾಡು, ಅದರ ಫಲ ಕಡಿಮೆ ಮಾಡು, ನೀಡಬೇಡ ಅಂತ ಒಂದು ಚಿಂತನೆ ಭಾವದ ಹಿಂದೆ ಈ ಚಿಂತನೆ ಅಭಿಪ್ರಾಯ ಇಟ್ಟುಕೊಂಡು ಪಾಪಕರ್ಮವನ್ನು ಪಾದುಕೆ ಅಂತ ಅರ್ಪಣೆ ಮಾಡಬೇಕು ಅಂತ ದಾಸರು ಹೇಳಿತ್ತು. ಇನ್ನು ಒಳ್ಳೆಯ ಪುಣ್ಯಕರ್ಮ ಮಾಡ್ತೇವೆ, ಇದು ದೇವರಿಗೆ ಗಂಧ ಇದ್ದ ಹಾಗೆ. ಇವೆಲ್ಲ ಮಾನಸ ಪೂಜೆ, ಮಾನಸಿಕವಾಗಿ ಪೂಜೆ ಮಾಡುವಾಗ ಕಣ್ಣು ಮುಚ್ಚಿಕೊಂಡು ದೇವರ ಪ್ರತಿಮೆ ಕಲ್ಪನೆ ಮಾಡಿಕೊಂಡು ಇವೆಲ್ಲ ಚಿಂತನೆ ಮಾಡ್ತಾ ಬರಬೇಕು. ಇನ್ನು ವಸ್ತುತಃ ದೇವರಿಗೆ ಅತ್ಯಂತ ಪ್ರಿಯ ಯಾವುದು ಅಂದರೆ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನು ಹರಿತಾ ಕೊಳ್ಳನು ಅಂತ ದಾಸರು ನಿರೂಪಣೆ ಮಾಡ್ತಾರೆ. ದೇವರ ಸನ್ನಿಧಾನ 5317 ರೂಪಗಳಿಂದ ಶ್ರೀ ತುಳಸಿಯಲ್ಲಿದೆ. ಅದು ಬಹಳ ಪರಮಾತ್ಮನಿಗೆ ಅತ್ಯಂತ ಪ್ರಿಯ. ಅದನ್ನು ಶಾಸ್ತ್ರ ಶ್ರವಣವನ್ನು ಕೂಡ ಶ್ರೀ ತುಳಸಿ ಅನ್ನುವುದರ ಮೂಲಕ ನಾವು ಅದು ಹೆಚ್ಚು ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು. ಅವನಿಗೆ ಅದು ಹೆಚ್ಚು ಪ್ರಿಯ ಆಗತ್ತೆ ಅನ್ನುವುದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಇನ್ನು ಒಳ್ಳೆಯ ಆಲೋಚನೆ, ದೀನರಿಗೆ ಉಪಕಾರ ಮಾಡಬೇಕು. ಯಾರಾದರೂ ಒಳ್ಳೆಯ ಕೆಲಸ ಮಾಡಿದ್ರೆ ನಾವು ಸ್ವಲ್ಪ ನಮ್ಮ ಕೈಲಾದಷ್ಟು ನಮ್ಮ ಕೈಗೂಡಿಸೋಣ ಅನ್ನುವ ಚಿಂತನೆ ಏನುಂಟೋ, ಒಳ್ಳೆಯ ಚಿಂತನೆ ಇದೇ ದೇವರಿಗೆ ಒಂದು ಪುಷ್ಪ, ಹೂವು ಅಂತ ಅನುಸಂಧಾನ ಮಾಡಬೇಕಂತೆ. ಕೋಪ, ಕಾಮ ಗೆದ್ದು ಬಿಟ್ಟಿದ್ದಾರೆ, ಕೋಪ ಗೆಲ್ಲಕ್ಕಾಗಿಲ್ಲ, ಬಹಳ ಕಷ್ಟ. ಕೋಪವನ್ನು ಧೂಪ ಅಂತ ಅನುಸಂಧಾನ ಮಾಡಬೇಕು. ಏನಿದು ಅಂದರೆ ಗಮನಿಸಿದ್ರೆ ಧೂಪಾರತಿ ನಾವು ದಶಾಂಗ ಅಂತ ಒಂದು ಪುಡಿ ಹಾಕಿದರೆ ಅದು ಹೊಗೆ ಅಷ್ಟು ಬೇಗ ಹೊರಟು ಹೋಗುತ್ತೆ. ಅದರಂತೆ ಧೂಪದ ಹೊಗೆ ಬೇಗ ಹೋಗುವಂತೆ ಕೋಪವು ಧೂಪ ಅಂತ ಅನುಸಂಧಾನ ಮಾಡಿದರೆ ತಾತ್ಪರ್ಯ ಕೋಪ ಬೇಗ ಹೋಗಬೇಕು, ವರ್ಷಗಟ್ಟಲೆ ಕೋಪ ಇರಬಾರದು ಅಂತ ಇದರ ಹಿನ್ನೆಲೆ. ಒಂದು ಮಾತೇ ಇದೆ, ಉತ್ತಮ ಕ್ಷಣ ಕೋಪಸ್ಯಾತ್. ಕೆಲವರಿಗೆ ಒಂದೇ ಕ್ಷಣದಲ್ಲಿ ಕೋಪ ಬಂದು ಕಡಿಮೆ ಆಗುತ್ತಂತೆ. ದಿನಕೋಪೀಚ ಮಧ್ಯಮ ಅಂದರೆ ಮಧ್ಯಮ ಹಂತದವ. ಒಂದು ದಿನ ಕೋಪ ಮಾಡಿಕೊಂಡು ಅವನ ಮುಖ ಗಂಟು ಹಾಕ್ಕೊಂಡಿರ್ತಾನೆ. ಇನ್ನೊಂದು ಅಧಮಃ ವರ್ಷಕೋಪೀಶ್ಯ. ಕೆಲವರು ಒಂದು ವರ್ಷದ ತನಕ ಒಬ್ಬರ ಮೇಲೆ ಕೋಪ ಮಾಡಿಕೊಂಡು ಅವರ ಮನೆಗೆ ಹೋಗಲ್ಲ. ಇನ್ನೂ ಅದಕ್ಕಿಂತ ಕೆಳಗೆ ನಾವು ಇದ್ದಾನೆ, ಅವನು ಅಧಮ ಅಂತ ಕರೀತಾರೆ. ವ್ಯಕ್ತಿ ಮೇಲೆ ಕೋಪ ಇತ್ತು, ವ್ಯಕ್ತಿ ಹೋದ, ದೇಹ ಹೋದರೂ ಕೋಪ ಕಡಿಮೆ ಆಗಲ್ಲ. ನಾವು ಉತ್ತಮರಾಗಬೇಕು. ಕೋಪ ಧೂಪ ಅಂತ ಅನುಸಂಧಾನ ಮಾಡ್ತಾ ಹೋದರೆ ಕೋಪ ಬೇಗನೆ ಪರಿಹಾರ ಆಗತ್ತಂತೆ. ಇದರ ಹಿಂದಿನ ಭಾವ. ಭಕ್ತಿ ಮಾಡ್ತೇವೆ, ಅದು ದೇವರಿಗೆ ಆಭರಣ ಇದ್ದ ಹಾಗೆ. ಒಳ್ಳೆಯ ವಿಶಾಲವಾದ ಬುದ್ಧಿ, ಅದು ದೇವರಿಗೆ ಕೊಡೆ. ಜ್ಞಾನವೇ ದೀಪ. ಹೇಗೆ ದೀಪದಿಂದ ಎಲ್ಲದರ ಜ್ಞಾನ ಬರುತ್ತೋ, ಕತ್ತಲೆ ಪರಿಹಾರ ಆಗುತ್ತೋ, ನಮ್ಮ ಜ್ಞಾನದಿಂದ ದೇವರ ಜ್ಞಾನ ಬಂತು ಅಂದರೆ ಎಲ್ಲ ಕತ್ತಲೆ ಪರಿಹಾರ ಆಗುತ್ತೆ. ಆದ್ದರಿಂದ ದೇವರ ಜ್ಞಾನವೇ ದೀಪ. ಅವನ ಗುಣವನ್ನು ಹೇಳೋದು, ಗುಣಕೀರ್ತನೆ ಸ್ತೋತ್ರ ಹೇಳೋದು, ದೇವರ ನಾಮ ಹೇಳೋದೇ ದೇವರಿಗೆ ಮಾಡೋ ಮಂಗಳಾರತಿ ಅಂತ ಚಿಂತನೆ ಮಾಡಬೇಕು. ಇದರ ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ ನಮ್ಮಲ್ಲಿ ಗುಣ ದೋಷ ಎರಡೂ ಇರುತ್ತೆ. ದೋಷಗಳನ್ನು ಪಾದುಕೆ ಹಾಗೆ ಅದನ್ನು ಮೆಟ್ಟಿ ನಿಂತು ನಾಶ ಮಾಡಿಬಿಡು, ಅಥವಾ ಧೂಪದಂತೆ ದೋಷಗಳನ್ನು ಬೇಗ ಶಾಂತ ಮಾಡಿ ಗುಣಗಳನ್ನು ನಿನ್ನ ಆಭರಣವನ್ನಾಗಿ ಸ್ವೀಕಾರ ಮಾಡು ಅನ್ನುವ ಮುಖ್ಯ ಭಾವದಿಂದ ಎಲ್ಲ ಅನುಸಂಧಾನಗಳ ಪದ್ಧತಿ ಇದರ ಮೇಲೆ ನಿಂತಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ಗುಣಕೀರ್ತನೆಯ ಮಂಗಳಾರತಿ ಅಂತ ಹೇಳೋ ಮೂಲಕ ಮಂಗಳಾರತಿ ಮಾಡುವಾಗ ನಮಗೊಂದು ಪಾಠ ಕಲಿಸ್ತಾರೆ ದಾಸರು.
ಮಂಗಳಾರತಿ ಮಾಡುವಾಗ ದೇವರ ಸ್ತೋತ್ರ ಹೇಳಬೇಕು, ನೋಡುವಾಗಲೂ ದೇವರ ಸ್ತೋತ್ರ ಹೇಳಬೇಕು. ಹೀಗೆ ಮಾಡದೆ ಹೋದರೆ ಅದು ಮಂಗಳಾರತಿ ಅಲ್ಲ, ನೋಡಿದ್ರು ಸಂಪೂರ್ಣ ಮಾಡಿದ್ರು ಫಲ ಬರೋದಿಲ್ಲ ಅನ್ನೋದು ಸ್ಪಷ್ಟ. ಮತ್ತು ಭಕ್ತಿಯ ಆಭರಣ ಅನ್ನೋದಕ್ಕೊಂದು ಇತಿಹಾಸದಲ್ಲಿ ಒಂದು ದೃಷ್ಟಾಂತ ಇದೆ. ಒಬ್ಬ ವ್ಯಕ್ತಿ ಭಕ್ತಿಯಿಂದ ಶ್ರೀನಿವಾಸನಿಗೆ ಮಣ್ಣಿನ ಆಭರಣ ಮಾಡಿದಂತೆ. ಆ ಶ್ರೀನಿವಾಸ ಭಕ್ತಿ ಇರುವ ಕಾರಣದಿಂದ ವ್ಯಕ್ತಿ ಮಾಡಿದ ಮಣ್ಣಿನ ಆಭರಣಕ್ಕೆ ಅವನಿಗೆ ಮೋಕ್ಷ ಕೊಟ್ಟು ಬಿಟ್ಟನಂತೆ. ಇನ್ನೊಬ್ಬ ರಾಜ ಭಕ್ತಿ ಇರಲಿಲ್ಲ, ಕಾಟಾಚಾರಕ್ಕೋಸ್ಕರ ತನ್ನ ವೈಭವ ತೋರಿಸ್ಬೇಕು ಅನ್ನೋ ದುರುದ್ದೇಶದಿಂದ ಶ್ರೀನಿವಾಸನ ಪ್ರತಿಮೆಗೆ ಒಳ್ಳೆ ವಜ್ರದ ಆಭರಣ ಹಾಕ್ರಿ ಅಂತಂದರೆ ಎಲ್ಲರೂ ಸಾವಿರಾರು ಜನ ಸೇರಿದ್ದಾರೆ ಈ ಆಭರಣ. ಅವನ ರಾಜ್ಯದ ಪ್ರಜೆಗಳು. ಆಭರಣ ಕಪ್ಪಾಗೋಯ್ತಂತೆ. ಆಭರಣ ಮಾತ್ರ ಕಪ್ಪಾಗಲಿಲ್ಲ, ರಾಜನ ಮುಖಕ್ಕೂ ಕಪ್ಪು ಬೆಳೆದ ಶ್ರೀನಿವಾಸ. ಆದ್ದರಿಂದ ಭಕ್ತಿ ದೇವರಿಗೆ ಆಭರಣ. ಭಕ್ತಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲ ಅನ್ನೋದು ಸ್ಪಷ್ಟ. ಇಷ್ಟು ಹೇಳಿ ಮುಖ್ಯ ಸಾಧನೆಯ ಪರಿಚಯವನ್ನು ಮಾಡಿಸ್ತಾರೆ ಮುಂದಿನ ಪದ್ಯದಲ್ಲಿ. ಮನವಚನ ಕಾಯಕ ಪ್ರದಕ್ಷಿಣೆ ಯನುದಿನದಿ ಸರ್ವತ್ರ ವ್ಯಾಪಕ ವನರು ಹೇ ಕ್ಷಣ ಗರ್ಭಿಸುತ್ತ ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದುಕೋ ಸಕಲ ಸಾಧನಗಳೊಳಗಿದು ಮುಖ್ಯ ಪಾಮರ ಮನುಜರಿಗೆ ಹೇಳಿದರೆ ತಿಳಿಯದು ಉದಾರಿಗಲ್ಲದರೆ. ದಾಸರ ಒಂದೊಂದು ಮಾತು ಬಹಳ ರೋಚಕ, ಬಹಳ ಅದ್ಭುತ. ಎಷ್ಟು ಸರಳತೆ ಇದೆ ನಾವು ಗಮನಿಸಬೇಕು. ಮನ ವಚನ ಕಾಯಿಕ ಪ್ರದಕ್ಷಿಣೆ. ಮನಸ್ಸು, ಮಾತು, ಕಾಯಿಕ ಅಂದರೆ ದೇಹದಿಂದ ಮಾಡುವ ಕರ್ಮವನ್ನೇನು ಅರ್ಪಣೆ ಮಾಡ್ತೇವೆ ಅದು ಪ್ರದಕ್ಷಿಣೆ ಆಗುತ್ತೆ. ಅನುದಿನದಿ ಪ್ರತಿನಿತ್ಯವೂ ಸರ್ವತ್ರ ವ್ಯಾಪಕ ಎಲ್ಲ ಕಡೆ ತುಂಬಿರುವ ವನರುಹೇಕ್ಷಣಗೆ ಕಮಲದಂತೆ ಕಣ್ಣುಳ್ಳ ಪರಮಾತ್ಮನಿಗೆ ಅರ್ಪಿಸುತ್ತಾ ಎಲ್ಲವೂ ನಿನ್ನ ಪೂಜೆಗೆಂದು ಅರ್ಪಣೆ ಮಾಡುತ್ತಾ ಸತತ ಯಾವಾಗಲೂ ಮೋದಿಸುತ್ತಲಿರು, ಸಂತೋಷ ಪಡ್ತಿರು. ಸಕಲ ಸಾಧನಗಳೊಳಗೆ ಎಲ್ಲ ಮೋಕ್ಷ ಸಾಧನಗಳಲ್ಲಿ ಇದೇ ಮುಖ್ಯ. ಪರಮಾತ್ಮನ ಪೂಜೆ ಅಂತ ತಿಳಿಯುವುದೇ ಎಲ್ಲವೂ ದೇವರು ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂತ ಇಷ್ಟರ ತನಕ ಮಾನಸ ಅನುಸಂಧಾನ ಏನುಂಟು ಇದೇ ಮುಖ್ಯ ಸಾಧನವಾಗಿದೆ. ಅನುಭವಕ್ಕೆ ತಂದುಕು ನಿನ್ನ ಜೀವನದಲ್ಲಿ ಇದನ್ನು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಾ. ಬುಧರಿಗಲ್ಲದೆ ಜ್ಞಾನಿಗಳಲ್ಲದೆ ಪಾಮರ ಮನುಜರಿಗೆ ಏನೂ ತಿಳಿಯದ ಮನುಷ್ಯರಿಗೆ ಬೇಳಿದರೆ ತಿಳಿಯದು. ಎಷ್ಟು ಹೇಳಿದ್ರು ಇದರ ಬಗ್ಗೆ ಗೊತ್ತೇ ಆಗಲ್ಲ. ಪ್ರಶ್ನೋತ್ತರ. ದೇವರಿಗೆ ಪ್ರದಕ್ಷಿಣೆ ಅಂದರೆ ಏನು? ಮನಸ್ಸು ಹಾಗೂ ಮಾತಿನಿಂದ ಮಾಡುವ ಕರ್ಮಗಳನ್ನೇನು ಅರ್ಪಣೆ ಮಾಡ್ತೇವೆ ಇದೇ ದೇವರಿಗೆ ಪ್ರದಕ್ಷಿಣೆ ಮಾಡಿದಂತೆ. ಯಾವಾಗಲೂ ಯಾವ ರೀತಿ ಆನಂದ ಪಡ್ತಾ ಇರಬೇಕು ಅಂದರೆ ಎಲ್ಲವೂ ಹರಿ ಪೂಜೆ ಅಂತ ಅನುಸಂಧಾನ ಮಾಡ್ತಾ ಆನಂದ ಪಡ್ತಾ ಇರಬೇಕು. ಪಾಮರರಿಗೆ ಯಾವುದೂ ತಿಳಿಯೋದಿಲ್ಲ ಅಂತಂದರೆ ನಮ್ಮ ನಿತ್ಯದ ಅನುಭವ, ಜೀವನ, ದೇವರ ಆರಾಧನೆ ಅಂತ ಚಿಂತನೆ ಮಾಡುವ ರೀತಿ ಪಾಮರರಿಗೆ ಅರ್ಥವಾಗೋದಿಲ್ಲ. ಕೆಲವರು ಜಾಕಿಂಗ್ ಅಂತ ಹೋಗ್ತಿರ್ತಾರೆ, ಎಲ್ಲ ಕಡೆ ಎಲ್ಲರ ಮನೆ ಸುತ್ತಾರೆ, ದೇವಸ್ಥಾನ ಪ್ರದಕ್ಷಿಣೆ ಬರ್ತಾರೆ, ಮನೆಗೆ ಬರ್ತಾರೆ, ಠುಸ್ ಆಗುತ್ತೆ, ಆರೋಗ್ಯ ಬರಬಹುದು, ಪುಣ್ಯ ಸಂಪಾದನೆಯಿಂದ ವಂಚಿತರಾಗ್ತಾರೆ. ದಾಸರು ಹೇಳಿದರು, ಎಲ್ಲ ಕಡೆ ವ್ಯಾಪಿಸಿದ ಎಲ್ಲರ ಮನಸ್ಸಿನ ಒಳಗಿರುವ ದೇವರಿಗೆ ನಾನು ಮಾಡುವ ಸಂಚಾರ ಪ್ರದಕ್ಷಿಣೆ ಅಂತ ಚಿಂತನೆ ಮಾಡುವ ದೊಡ್ಡ ಪುಣ್ಯದ ಗಂಟು ನಿನ್ನ ಅಕೌಂಟಲ್ಲಿ ಬಂದು ಸೇರ್ತದೆ. ಅದರಿಂದ ವಂಚಿತನಾಗಬೇಡ. ಕೆಲವರು ಕೂತಲ್ಲೇ ಕೂತಿರ್ತಾರೆ, ಮನಸ್ಸು ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಬರುತ್ತೆ. ನಾವು ಎಲ್ಲ ಕಡೆ ದೇವರು ವ್ಯಾಪಿಸಿದ್ದಾನೆ, ಈ ಮನಸ್ಸಿನಲ್ಲಿ ಬರುವ ಆಲೋಚನೆ ದೇವರ ಧ್ಯಾನ ಅಂತ ಅದನ್ನು ಅರ್ಪಣೆ ಮಾಡಿದ್ರೆ ಅದು ಒಂದು ಪ್ರದಕ್ಷಿಣೆ ಇದ್ದ ಹಾಗೆ. ಕೆಲವರು ಮಾತಿನಿಂದ ಪ್ರದಕ್ಷಿಣೆ ಮಾಡ್ತಾರೆ. ಮನೆ, ಪಕ್ಕದ ಮನೆ, ಅದರ ಮೇಲ್ಮನೆ ಎಲ್ಲ ಊರೂರು ಹರಟಬೇಕು, ಆ ಎಲ್ಲ ಮಾತಾಡ್ತಾ ಇರ್ತಾರೆ. ಅದು ಎಲ್ಲ ಕಡೆ ವ್ಯಾಪಿಸಿದ ಪರಮಾತ್ಮನಿಗೆ ಇದು ಸ್ತೋತ್ರವಾಗಲಿ ಅಂತ ಅರ್ಪಣೆ ಮಾಡಿಬಿಟ್ರೆ ಮಾತನ್ನು, ಅದು ದೇವರಿಗೆ ಮಾಡೋ ಪ್ರದಕ್ಷಿಣೆ ಇದ್ದ ಹಾಗೆ. ಹೀಗೆ ಪ್ರತಿಕ್ಷಣ ಅನುದಿನ ಅಂತಾರೆ, ದಿನನಿತ್ಯ ಅರ್ಪಣೆ ಮಾಡಿರಿ 4, 13, 14, 16 ಮಾನಸ ಪೂಜೆ ಪ್ರತಿಕ್ಷಣ ಸಾಧ್ಯವಾದರೆ ಬೆಳಿಗ್ಗೆ ಹೊತ್ತಾದರೂ ಮಾಡಿರಿ. ಇದನ್ನು ಕೇಳಿದರೆ ಅರ್ಥ ಮಾಡಿಕೊಂಡ್ರೆ ಸಾಕಾಗಲ್ಲ, ಅನುಷ್ಠಾನಕ್ಕೆ ತನ್ನಿ. ಬಹಳ ಮುಖ್ಯ ಇದು. ಅಜ್ಞಾನಿಗಳಿಗೆ ಎಷ್ಟು ಹೇಳಿದ್ರೂ ಗೊತ್ತಾಗೋದಿಲ್ಲ.
ಆದರೆ ಜ್ಞಾನಿಗಳಿಗೆ ಮಾತ್ರ ಇದರ ಮಹತ್ವ ಅರ್ಥ ಆಗುತ್ತೆ. ಅದರಿಂದ ಇದು ಅನುಭವಕ್ಕೆ ತಂದುಕೋ, ಅನುಷ್ಠಾನಕ್ಕೆ ತನ್ನಿ ಅಂತ ದಾಸರು ಕಳಕಳಿಯಾಗಿ ನಮಗೆ ಪ್ರಾರ್ಥನೆ ಅಂದರೆ ಆದೇಶ ಮಾಡ್ತಾ ಇದ್ದಾರೆ. ದೊಡ್ಡವರು ನಮಗೆ ಹೇಳುವಾಗ ಅದನ್ನು ಪ್ರಾರ್ಥನೆ ಅನ್ನಬಾರದು, ಆದೇಶ ಅನ್ಬೇಕು. ನಮಗೆ ದಾಸರು ಮಾಡುವ ಆದೇಶ ಇದು ಅಂತ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ವನರು ಹೇ ಕ್ಷಣ ಅಂದರು, ಕಮಲದಂತಹ ಕಣ್ಣುಳ್ಳವ ಅಂತ. ಇದರ ದೃಷ್ಟಾಂತದ ಹಿನ್ನೆಲೆ ಏನು ಅರ್ಥ ಮಾಡಿಕೊಳ್ಬೇಕು. ವಸ್ತುತಃ ಕಮಲ ಕೆಸರಲ್ಲೂ ಹುಟ್ಟುತ್ತೆ. ಕೆಸರಲ್ಲೇ ಬೆಳೆದು ಹುಟ್ಟುವ ಕಮಲಕ್ಕೆ ಕೆಸರಿನ ಅಂಟಿರಲ್ಲ. ಅದರಂತೆ ನಾವು ಏನೇ ಕರ್ಮ ಮಾಡಲಿ, ನಾವು ಮಾಡೋದು ದೇವರಿಗೆ ಏನೂ ಅಲ್ಲ, ಅದರ ಲೇಪ ಅವನಿಗೆ ಆಗೋದಿಲ್ಲ. ಪುಣ್ಯದ ಲೇಪ, ಪಾಪಕರ್ಮದಿಂದ ಪಾಪ ಬರುತ್ತೆ, ಅದರ ಲೇಪನೂ ಅವನಿಗಿಲ್ಲ. ಸಂಬಂಧ, ಲೇಪ ಅಂದರೆ ಸಂಬಂಧ. ಪುಣ್ಯಕರ್ಮದಿಂದ ಏನು ಪುಣ್ಯ ಬರುತ್ತೆ, ಅದರ ಸಂಬಂಧವು ದೇವರಿಗಿಲ್ಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೋಸ್ಕರ ಕೆಸರಲ್ಲಿ ಹುಟ್ಟಿದ ಕಮಲವನ್ನು ದೃಷ್ಟಾಂತ ಕೊಟ್ಟರು. ಇನ್ನೊಂದನ್ನು ಹೇಳಿದ್ರು ದಾಸರು. ಕೆಲವರು ಹೇಳಿ ಸೀಮಿತ ಆಗಿಬಿಡ್ತಾರೆ, ಕೆಲವರು ಕೇಳಿ ಸೀಮಿತ ಆಗಿಬಿಡ್ತಾರೆ. ಹೇಳೋದೇ ಕೊನೆ, ಕೇಳೋದೇ ಕೊನೆ ಅಂತಾಗದೆ ಅನುಭವಕ್ಕೆ ತಂದುಕೊಂಡು ಅನುಷ್ಠಾನಕ್ಕೆ ಬಂದವರನ್ನು ಜ್ಞಾನಿಗಳು ಅಂತ ಕರಿಬೇಕು. ಮತ್ತು ಮನವಚನ ಕಾಯಿಕ ಪ್ರದಕ್ಷಿಣೆ ಅಂತ ಹೇಳೋ ಮೂಲಕ ಪ್ರದಕ್ಷಿಣೆ ಬರುವಾಗ ಹೇಗೆ ಪ್ರದಕ್ಷಿಣೆ ಬರಬೇಕು, ಫಲ ಸಿಗುವ ಪ್ರದಕ್ಷಿಣೆ ಏನು, ಪ್ರತಿ ಹೆಜ್ಜೆ ಇಡುವಾಗಲೂ ಒಳಗಿರುವ ದೇವರ ಚಿಂತನೆ ನಿರಂತರ ಇರಬೇಕು ಮನಸ್ಸಿನ ಒಳಗೆ. ಕೆಲವರು ದಬ ದಬ ಅಂತ ಪ್ರದಕ್ಷಿಣೆ ಮಾಡ್ತಿರ್ತಾರೆ, ಅದು ಪ್ರಯೋಜನಕ್ಕೆ ಬರಲ್ಲ. ಅಂದರೆ ನಿಧಾನ ಹೆಜ್ಜೆ ಇಡ್ತಾ ಮನಸ್ಸಿನಲ್ಲಿ ದೇವರ ಚಿಂತನೆ ಮಾಡ್ತಾ ಮಾತಿನಲ್ಲೂ ದೇವರ ಸ್ತೋತ್ರ ಹೇಳ್ತಾ ಯಾರು ಪ್ರದಕ್ಷಿಣೆ ಮಾಡ್ತಾರೋ ಅವರಿಗದು ಫಲ ಕೊಡುತ್ತೆ ಅಂತ. ಇಷ್ಟು ಈ 3 ಪದ್ಯಗಳ ಅಭಿಪ್ರಾಯ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕಲ್ಪನೆ ಮಾಡೋಣ. ಅನೇನ ಭಾವಿಯ ಪುಣ್ಯಂ ತದಾಪ್ನೋತು ಗುರುರ್ಮನ. ಶ್ರೀಕೃಷ್ಣಾರ್ಪಣಮಸ್ತು, ಮಧೇಶಾರ್ಪಣಮಸ್ತು. ಹರೇ ನಮಃ.